ಸ್ಫೋಟದ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸ್ಫೋಟದ ಸ್ಥಳಕ್ಕೆ ಭೇಟಿಯನ್ನ ನೀಡುವವರಿದ್ದಾರೆ. ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮುಖ್ಯಮಂತ್ರಿಗಳು. ಇದಾದ ನಂತರದಲ್ಲಿ ಇದ್ದ ಬೇರೆ ಕಾರ್ಯಕ್ರಮಗಳನ್ನ ರೀಶೆಡ್ಯೂಲ್ ಮಾಡಿಕೊಂಡು ಇದೀಗ ಸ್ಫೋಟದ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪೊಲೀಸ್ ಕಮಿಷನರ್ ಸೇರಿದಂತೆ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ, ತನಿಖೆಯನ್ನ ಮುಂದುವರೆಸಿದ್ದಾರೆ. ಇದರ ಜೊತೆಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘಟನಾ ಸ್ಥಳಕ್ಕೆ ಬರುವವರಿದ್ದಾರೆ. ಇವತ್ತಿನ ಇತರೆ ಕಾರ್ಯಕ್ರಮಗಳನ್ನ ರೀಶೆಡ್ಯೂಲ್ ಮಾಡಿ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಖುದ್ದು ಮುಖ್ಯಮಂತ್ರಿಗಳೇ ಆಗಮಿಸಲಿದ್ದಾರೆ ಅನ್ನೋ ಮಾಹಿತಿ ಇದೆ. ವಿಲ್ಸನ್ ಗಾರ್ಡನ್ ನಲ್ಲಿ ಆಗಿರ್ತಕ್ಕಂಥ ಸಿಲಿಂಡರ್ ಬ್ಲಾಸ್ಟ್ ತನಿಖೆಗೆ ಈಗಾಗಲೇ ಪೊಲೀಸರು ಕೂಡ ಆಗಮಿಸಿದ್ದಾರೆ. ನೀವು ನೇರ ದೃಶ್ಯಾವಳಿಗಳಲ್ಲಿ ನೋಡಬಹುದು. ಎಸ್ಡಿಆರ್ಎಫ್ ತಂಡ ಈಗಾಗಲೇ ಅಲ್ಲಿ ಬಿದ್ದಿರ್ತಕ್ಕಂಥ ಅವಶೇಷಗಳನ್ನ ಒಂದೊಂದಾಗಿ ತೆರವು ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದೆ. ಕಟ್ಟರನ್ನ ತೆಗೆದುಕೊಂಡು ಬಂದು ಇರ್ತಕ್ಕಂಥ ಅವಶೇಷದ ಸಿಮೆಂಟ್ ಬ್ಲಾಕ್ ಗಳನ್ನ ಕಟ್ ಮಾಡಿ ಅಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದಾರ ಅಥವಾ ಅಲ್ಲಿ ಏನಾದ್ರೂ ಸಾಕ್ಷಿಗಳು ಸಿಗಬಹುದಾ ಅನ್ನುವಂಥದ್ದು ಮತ್ತು ಸ್ಫೋಟಕ್ಕೆ ಕಾರಣ ಆಗಿರ್ತಕ್ಕಂತಹ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಚಿನ್ನಯ್ಯನಪಾಳ್ಯ ವಿಲ್ಸನ್ ಗಾರ್ಡನ್ ಸ್ಫೋಟ ನಡೆದ ಜಾಗಕ್ಕೆ ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದೌಡಾಯಿಸಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಾರೆ. ಅಲ್ಲಿ ಆಲ್ರೆಡಿ ಪೊಲೀಸ್ ಕಮಿಷನರ್ ಇದ್ದಾರೆ. ಹಾಗೆ ಈ ಸ್ಫೋಟ ಕೇವಲ ಸಿಲಿಂಡರ್ ಬ್ಲಾಸ್ಟ್ ನಿಂದ ಆಗಿರೋದಾ ಅಥವಾ ಬೇರೆ ಏನಾದ್ರೂ ಇದೆಯಾ ಇದ್ರ ಹಿಂದೆ, ಈ ಆಯಾಮದಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ನಡುವೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಥಳಕ್ಕೆ ಆಗಮಿಸಿದ್ದಾರೆ. ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಛಿದ್ರಗೊಂಡಿರುವ ಮನೆಗಳ ಪರಿಸ್ಥಿತಿಯನ್ನ ಇದೀಗ ಗಮನಿಸ್ತಾ ಇದ್ದಾರೆ. ಕೆಲ ಸ್ಥಳೀಯರಿಂದ ಹಾಗೆ ಸ್ಥಳದಲ್ಲಿರುವ ಪೊಲೀಸ್ ಅಧಿಕಾರಿಗಳಿಂದ ಘಟನೆಯ ವಿವರವನ್ನ ಪಡೆದುಕೊಳ್ತಾ ಇದ್ದಾರೆ. ಸರ್ಕಾರದ ಪ್ರತಿನಿಧಿ ಯಾರಾದರೂ ಬಂದಾಗ ಸಹಜವಾಗಿ ಮೊದಲನೇದಾಗಿ ಈ ಘಟನೆಯಲ್ಲಿ ಯಾರಿಗೆಲ್ಲ ಹಾನಿಯಾಗಿದೆ ಅವರಿಗೆ ಪರಿಹಾರ ಘೋಷಿಸ್ತಾರೆ ಅನ್ನೋ ಸಹಜ ನಿರೀಕ್ಷೆ ಇರುತ್ತೆ. ಇದರ ಜೊತೆಯಲ್ಲಿ ಖುದ್ದು ಮುಖ್ಯಮಂತ್ರಿಯೇ ಆಗಮಿಸಿರೋದ್ರಿಂದ ಸರ್ಕಾರದ ಇತರೆ ಪ್ರತಿನಿಧಿಗಳು, ಸಚಿವರು ಅಥವಾ ಶಾಸಕರು ಬೇರೆ ಯಾರೋ ಬರೋದಕ್ಕಿಂತ ಖುದ್ದು ಮುಖ್ಯಮಂತ್ರಿಗಳೇ ಬಂದಿರೋದ್ರಿಂದ ಈ ಘಟನೆಯನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದಂತೂ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಕೇವಲ ಪರಿಹಾರ ಮಾತ್ರವಲ್ಲ, ಇದರ ತನಿಖೆ ಮತ್ತಷ್ಟು ಚುರುಕಾಗಿ ಮತ್ತಷ್ಟು ಬಿರುಸಾಗಿ ನಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸರ್ ಈ ಕಡೆ ಬನ್ನಿ ಸರ್.
ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಾಥಮಿಕ ಮಾಹಿತಿಗಳನ್ನು ಇಲ್ಲಿವರೆಗಿನ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಬ್ರೀಫಿಂಗ್ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್. ಅದಾದ ನಂತರದಲ್ಲಿ ಖುದ್ದು ಸಿದ್ದರಾಮಯ್ಯನವರು ಸ್ಥಳಕ್ಕೆ ಹೋಗ್ತಾ ಇರೋದನ್ನ ಎಕ್ಸಾಕ್ಟ್ಲಿ ಆ ಮನೆ ಎಲ್ಲಿ ಸ್ಫೋಟ ಆಗಿದೆ ಅಲ್ಲಿಗೇನೆ ಹೋಗ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನಪಾಳ್ಯ ಸಂಭವಿಸಿದ ಸ್ಫೋಟ, ಅದರಿಂದ ಒಂದು ಮಗು ಸಾವನ್ನಪ್ಪಿದ್ದು ಕಸ್ತೂರಿ ಎನ್ನುವವರ ಸ್ಥಿತಿ ಗಂಭೀರವಾಗಿದೆ. ತಮಿಳುನಾಡು ಮೂಲದ ಕಸ್ತೂರಿ ಅವರು ಬಾಡಿಗೆಗಿದ್ದ ಮನೆ ಇದು.